ಅಬ್ದುಲ್ ರಜಾಕ್ ಅವರು ಪ್ರಸ್ತಾಪ ಮಾಡಿದಂತ ಒಂದು ವಿಚಾರದ ಬಗ್ಗೆ ವಜ್ರದೇಹಿ ಶ್ರೀಗಳ ಪ್ರತಿಕ್ರಿಯೆಯನ್ನು ಪಡೆದು ಆನಂತರ ರಜಾಕ್ ಅವರಿಗೆ ಬರ್ತೀನಿ. ವಜ್ರದೇಹಿ ಶ್ರೀಗಳೇ, ಈಗ ನಾನು ಕಾರ್ಯಪ್ಪ ಅವರನ್ನು ಕೇಳಿದೆ, ಅವರು ಅದಕ್ಕೆ ಕಾರಣ ಕೊಟ್ಟರು. ಸೇಮ್ ಪ್ರಶ್ನೆಯನ್ನು ನಿಮಗೆ ಮೂವ್ ಮಾಡ್ತೀನಿ ನಾನು. ರಾಜ ಮಹಾರಾಜರ ಕಾಲದಲ್ಲಿ ಏನಾಗಿದೆ ಅನ್ನೋದನ್ನ ಇಟ್ಕೊಂಡು ನಾವು ಮತಾಂಧರು, ಕ್ರೂರಿಗಳು ಅನ್ನೋ ಕನ್ಕ್ಲೂಷನ್ಗೆ, ಜಡ್ಜ್ಮೆಂಟ್ಗೆ ಹೆಂಗ್ ಬರೋದಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ಇರೋದು. ಏನು ಹೇಳ್ತೀರಿ? ಈಗ ಆವತ್ತಿನ ಸನ್ನಿವೇಶ ಕಾಲದಲ್ಲಿ ರಾಜ ಮಹಾರಾಜರ ಒಳಗೆ ಯುದ್ಧ ನಡೆದಂತಹ ಸನ್ನಿವೇಶದಲ್ಲಿ ಅವರಿಗೆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕನ್ನುವ ಕಾರಣಕ್ಕಾಗಿ ಅಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆ ಅನ್ನುವುದನ್ನ ಒಪ್ಪಿಕೊಂಡು ಮಾತಾಡುವುದಾದರೆ, ಇದೇ ಟಿಪ್ಪು 34 ಕಲ್ಲಿಕೋಟೆಗೆ ಒಂದು ಸೇನಾಧಿಪತಿಗಳಿಗೆ ಪತ್ರ ಬರೀತಾನೆ, ನಾವು ಧರ್ಮವನ್ನ ರಕ್ಷಣೆ ಮಾಡುವವರನ್ನ ಕೊಲ್ಲಬೇಕು, ನಮ್ಮ ಧರ್ಮವನ್ನ ನಾವು ಬೆಳೆಸಬೇಕು ಎನ್ನುವುದನ್ನ ಪತ್ರ ಮುಖೇನ ತಿಳಿಸ್ತಾನೆ ಎನ್ನುವುದನ್ನ ಇವತ್ತಿನ ಗಜೆಟಿಯರ್ ಹೇಳತ್ತೆ. ಅಲ್ಲಿ ಅವನ ಬಗ್ಗೆ ಹೇಳ್ತಾರೆ, ಸುಮಾರು 8,000 ದೇವಸ್ಥಾನಗಳನ್ನ ಟಿಪ್ಪು ನಾಶ ಮಾಡಿದ ಎನ್ನುವ ಮಾತು ಕೂಡ ಉಲ್ಲೇಖ ಆಗತ್ತೆ. ಅದನ್ನ ಹಯವದನ ರಾಯರು ಗಜೆಟಿಯರ್ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ನಾವು ಕೇಳ್ತಾ ಇರೋದು, ಅವನೊಬ್ಬ ಒಳ್ಳೆಯವ ಅಥವಾ ದೇಶಕ್ಕಾಗಿ ಪ್ರಾಣ ಕೊಟ್ಟ, ಅವನಿಬ್ಬರು ಅವನ ಮಕ್ಕಳನ್ನ ಒತ್ತೆ ಇಟ್ಟು ಅವನು ತಾನು ದೊಡ್ಡವ ಅಂತ ಎನಿಸಿಕೊಂಡ ಅಂತ ಹೇಳುವ ಈ ಎಲ್ಲ ಮಾತುಗಳು ಇದೆಯಲ್ಲ, ಇದು ಎಲ್ಲೂ ಕೂಡ ಟಿಪ್ಪುವಿನ ಇತಿಹಾಸವನ್ನ ಮರೆಮಾಚುವಂತಹ ಸನ್ನಿವೇಶ. ವಜ್ರದೇಹಿ ಶ್ರೀಗಳೇ, ಒಂದು ಮಾತು ಕೇಳ್ತೀನಿ ನಾನು ನಿಮ್ಮ ಹತ್ರ. ಬಿಜೆಪಿ ನಾಯಕರು ಈಗ ವಿರೋಧ ಮಾಡ್ತಾ ಇದ್ದಾರೆ. ಇದೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಪುಸ್ತಕ ಬಂತು, ಟಿಪ್ಪು ಸುಲ್ತಾನ್ ಕ್ರುಸೇಡರ್ ಫಾರ್ ಚೇಂಜ್ ಅಂತ. ಮುನ್ನುಡಿ ಬರೀತಾರೆ ಜಗದೀಶ್ ಶೆಟ್ಟರ್, ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ, ರಾಕೆಟ್ ತಂತ್ರಜ್ಞಾನದ ಜನಕ ಅಂತ ಬರೀತಾರೆ. ಇದೇ ಗೋವಿಂದ ಕಾರಜೋಳ ಬರೀತಾರೆ, ಟಿಪ್ಪು ಸುಲ್ತಾನ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾರೆ. ಅವತ್ತು ಒಳ್ಳೆಯವನಾಗಿದ್ದಂತ ಟಿಪ್ಪು ಸುಲ್ತಾನ ಇವತ್ತು ಕ್ರೂರಿ ಆಗ್ತಾನೆ. ಇದನ್ನ ಹೇಗೆ ನಾವು ಸ್ವೀಕರಿಸಬೇಕು? ಅಂದ್ರೆ ಟಿಪ್ಪುವಿನ ಇತಿಹಾಸವನ್ನ ನಾವುಗಳು ಅರ್ಥೈಸಿಕೊಳ್ಳದಿದ್ದರೆ, ಟಿಪ್ಪುವಿನ ಇತಿಹಾಸವನ್ನ ನಾವುಗಳು ತಿಳುವಳಿಕೆ ಮಾಡಿಕೊಳ್ಳದಿದ್ದರೆ ಪುಸ್ತಕ ಬರೀಲಿಕ್ಕೆ ಆಗುವುದೇ ಇಲ್ಲ. ಇವರೆಲ್ಲ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಇವರು ರಾಜಕೀಯದ ತೆವಲಿಗಾಗಿ ಅವರು ಬರೆದಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಇತಿಹಾಸದ ಬಗ್ಗೆ ಇವರ ತಿಳುವಳಿಕೆ ಇಲ್ಲ. ನೀವು ಇವತ್ತಿಗೂ ಕೂಡ ಕೊಡವರ ಬಗ್ಗೆ ಆಗಲಿ, ನಮ್ಮ ಮಲಬಾರಲ್ಲಿರುವಂತಹ ಕ್ರಿಶ್ಚಿಯನ್ರ ಬಗ್ಗೆ ಆಗಲಿ, ಆವತ್ತು ನಡೆದಿರುವಂತಹ ಘಟನೆಗಳನ್ನ ನೀವು ಗಮನಿಸಿದಾಗ ಇವನೊಬ್ಬ ಸಾಹಸಿ, ಅಪ್ರಮಿತ ಶೂರ, ಹುಲಿ, ಇದೆಲ್ಲ ಸುಮ್ಮನೆ ಕಟ್ಟುಕತೆಗಳು, ನಮ್ಮ ಬುದ್ಧಿಯನ್ನ ಕೆಡಿಸ್ಲಿಕ್ಕೆ ಬೇಕಾಗಿ ನೀವು ರಜಾಕ್ ಅವರೇ, ಅವರು ಇಬ್ಬರು ಮಾತನಾಡಿರುವಂತ ಒಟ್ಟು ತಾತ್ಪರ್ಯ ಇರೋದು ಹಿಂಗೆ: ಶೌರ್ಯಕ್ಕೂ ಕ್ರೌರ್ಯಕ್ಕೂ ವ್ಯತ್ಯಾಸ ಇದೆ, ಯುದ್ಧಕ್ಕೂ ಧರ್ಮದ ವಿರುದ್ಧ ಮಾಡುವಂತ ಕ್ರೌರ್ಯಕ್ಕೂ ವ್ಯತ್ಯಾಸ ಇದೆ, ಮತಾಂತರ ಇರಬಹುದು. ಇವರು ಕ್ರೌರ್ಯ ತೋರಿಸಿರೋದು, ಮತಾಂತರದ ಪ್ರಯತ್ನ ಮಾಡಿರೋದು, ಹೆಂಗ್ ವೈಭವೀಕರಿಸೋದಕ್ಕೆ ಸಾಧ್ಯ? ಒಂದೇ ಒಂದು ಮಾತಲ್ಲಿ ಇದರ ಸಂಪೂರ್ಣ ಉತ್ತರವನ್ನು ಕೊಟ್ಬಿಡ್ತೀನಿ. ಅಕಸ್ಮಾತ್ ಹಿಂದೂ ವಿರೋಧಿ ಆಗಿದ್ದಿದ್ರೆ ಇವತ್ತಿಗೂ ಕೂಡ ಹಲವಾರು ದೇವಾಲಯಗಳಲ್ಲಿ ಸಲಾಂ ಆರತಿ, ಸಲಾಂ ಮಂಗಳಾರತಿ, ಅದನ್ನ ಇವರು ಇವತ್ತು ಹೋಗ್ಬಿಟ್ಟು ಮಧ್ಯ ಮಾತಾಡ್ಬೇಡ್ರಿ, ಸಲಾಂ ಆರತಿ, ಸಲಾಂ ಮಂಗಳಾರತಿ ಇವತ್ತಿಗೂ 250 ವರ್ಷ ಆದ್ರೂ ಕೂಡ ಇವತ್ತಿಗೂ ನಡೀತಾ ಇದೆ. ಅವರು ಕೊಟ್ಟಿರುವ ದೇಣಿಗೆಗಳು, ಕೊಡುಗೆಗಳು, ಇವತ್ತು ಇವ್ರು ಕುತ್ಕೊಂಡು ಹೇಳ್ತಾರೆ 8,000 ದೇವಾಲಯಗಳನ್ನ ಟಿಪ್ಪು ಸುಲ್ತಾನ್ ಹೊಡೆದಾಕ್ದ ಅಂತ. ಒಡೆಯರ್ಗಳು ಸುಮ್ಮನೆ ಕೊಡ್ತಿದ್ವಾ? ಒಡೆಯರ್ಗಳು ಮೈಸೂರು ಗೆಜೆಟಿಯರಲ್ಲಿ ಬರ್ತಿರ್ಲಿಲ್ವಾ? ಒಡೆಯರ್ಗಳ ಇದು ರೆಕಾರ್ಡ್ಸ್ ಅಲ್ಲಿ ಬರ್ತಿರ್ಲಿಲ್ವಾ? ವಯಸ್ಸು ಯಾವ್ದಾದ್ರು ರೆಕಾರ್ಡ್ಸ್ ಅಲ್ಲಿ ಇದೆಯಾ? ಒಂದು ದೇವಸ್ಥಾನವನ್ನ ಕೆಡವಿದ್ದಾರೆ ಅಂತಿದ್ಯಾ? ಮಲಬಾರ್ ಪ್ರಾಂತ್ಯದ ಹೇಳಿದವರು, ಕೇಳಿ, ಮೈಸೂರು ಪ್ರಾಂತ್ಯದ ಹೇಳಿಲ್ಲ, ಮಲಬಾರ್ ಪ್ರಾಂತ್ಯದ ಹೇಳಿದ್ರು. ನಂಜನಗೂಡು ನಂದೇಶ್ವರ ದೇವಾಲಯದಲ್ಲಿ ಮಾತಾಡಲ್ಲ ಈ ತರ ಅಲ್ಲ, ನೀವು ಹಂಗ ಮಾತಾಡಿದ್ರಿ, ಅವ್ರು ಮಾತಾಡಿದ್ರಿ, ನಕ್ರಿ, ಕುಹಕ ಮಾಡಿ ನಕ್ರಿ, ಅವ್ರು ಸಹಿಸ್ಕೊಳ್ಳಿಲ್ವ? ಅದನ್ನ ಸಹಿಸ್ಕೊಳ್ಳಿಲ್ಲ ಅವರು. ನೀವು ಮಾತಾಡಿದಾಗ ಸುಮ್ಮನೆ ಕೂರ್ಬೇಕು ಅಂತ ಮಾಡಬಹುದು. ಯಾಕಂದ್ರೆ ಮೇಲ್ಕೋಟೆಯ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ, ಕಲಲೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ನಂಜನಗೂಡಲ್ಲಿರುವ ಗಂಡ ಬೇರೋಣೇಶ್ವರ ದೇವಸ್ಥಾನ, ಕುಕ್ಕೂರು ನರಸಿಂಹ ದೇವಸ್ಥಾನ, ಕನಕಗಿರಿ ಮಲ್ಲಿಕಾರ್ಜುನ ದೇವಸ್ಥಾನ, ಮೈಸೂರು ಚಾಮುಂಡಿ ದೇವಸ್ಥಾನ, ಇದೆಲ್ಲ ಒಂದು ಲಿಸ್ಟ್ ಎತ್ತಿದ್ರೆ ಅವ್ರು ಏನೇನ್ ಮಾಡಿದ್ದಾರೆ, ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಅದೆಲ್ಲ ಇದೆ. ಇತಿಹಾಸನೇ ಇದೆ. ಅವ್ರು ಹೇಳ್ತಾ ಇರೋದೇನು ಗೊತ್ತಾ? ವಿರೋಧಿಯಾಗಿ ಮಲಬಾರ್ ಪ್ರಾಂತ್ಯದಲ್ಲಿ ಯುದ್ಧದಲ್ಲಿ ಜಗದುದ್ಯೋಗಕ್ಕೆ ಭಗವಂತ ಕೃಷ್ಣನೇ
ಜನರನ್ನ ಕೊಂದಿಲ್ವಾ? ಕಾರ್ಯಪ್ಪ ಅವರೇ, ಜನರನ್ನ ಕೊಂದಿಲ್ವಾ? ಕಾರ್ಯಪ್ಪ ಅವರೇ. ಕೊಂದಿಲ್ಲ, ಸಮ್ರಾಟ್ ಅಶೋಕನ ಬಗ್ಗೆ ಕೊಂದಿಲ್ಲ. ಮಾತಾಡುವಾಗ ಸರಿ. ಜನರನ್ನ ನಾನು ಕೊಂದಿಲ್ವಾ? ಕೊಂದಿಲ್ಲ. ಅವರದೇ ಆದ ಕೊಂದಿಲ್ಲ. ಚಕ್ರವನ್ನ ನಾನು ಅನೇಕ ಬಾರಿ ಕೈಯಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಇಟ್ಕೊಂಡಿದ್ದಾರೆ. ನಾನು ಒಬ್ಬ ರಾಜ ಅಂದ್ಮೇಲೆ ನಾನು ಅನೇಕ ಬಾರಿ ಮೂರತನ ಇದ್ದಾನೆ. ರಾಜ Yes, ಗುಲಾಬಿ ಅದಕ್ಕೆ ಹೂವ ಉತ್ತರ ಕೊಡೋ ರಾಜ ಆಗಲ್ಲ. ಕಾರ್ಯಪ್ಪ ಅವರೇ, ಸಲಾಂ ಮಂಗಳಾರತಿ ಬಗ್ಗೆ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಸಲಾಂ ರಾಜ ಮಂಗಳಾರತಿಯ ಬಗ್ಗೆ ಆಗಲ್ಲ. ನಾನು ನೋಡಿ ನಾನು ಹೇಳ್ತೇನೆ ಟಿಪ್ಪು ಸುಲ್ತಾನನ ಆಡಳಿತವನ್ನ ಎರಡು ದೃಷ್ಟಿಕೋನದಲ್ಲಿ ನೋಡಬೇಕು. 1882ರಿಂದ ಆತ 84ರಲ್ಲಿ ಆತ ಎರಡನೇ ಮಹಾಯುದ್ಧದಲ್ಲಿ ಸೋತ ನಂತರ ಆತನ ಇದೆಲ್ಲ ದೇಣಿಗೆಗಳು ಪ್ರಾರಂಭ ಆಗಿದ್ದು ಆತನ ಕ್ರೌರ್ಯಗಳು ಅದಕ್ಕಿಂತ ಮೊದಲು ನಡೆದದ್ದು. ನಾನು ಹೇಳ್ತಾ ಇರೋದ್ರಿಂದ ಆತನನ್ನು ಮತಾಂಧ ನಾವು ಯಾಕೆ ಕರಿತೀವಿ ಅಂದ್ರೆ ಯುದ್ಧದಲ್ಲಿ ಒಡೆಯರ್ಗಳು ಯಾಕೆ ನ್ಯಾಯ ಕೊಡ್ಲಿಲ್ಲ? ನಾವು ಯಾಕೆ ಕರಿತಿದ್ದೇವೆ? ಕಾರ್ಯಪ್ಪನವರೇ, ಒಡೆಯರ್ಗಳು ನ್ಯಾಯ ನೋಡಿ ಕೊಡಬಹುದಾಗಿತ್ತಲ್ಲ ಟಿಪ್ಪು ಸುಲ್ತಾನ್ ನಂತರ? ಒಡೆಯರ್ ನೋಡಿ ಅಲ್ಲ ಕೇಳಿ, ಒಡೆಯರ್ ಅವರು ಅನೇಕ ವಿವಾದಗಳಿಗೆ ಹೋದವರಲ್ಲ, ಅವರು ಅಭಿವೃದ್ಧಿಗೆ ಹೋದವರು. ನಾನು ಹೇಳ್ತೀನಿ, ನಿಮ್ಮ ಸೆಕ್ಯುಲರ್ ರಾಜ ಯಾಕೆ ಮತಾಂತರ ಮಾಡಿದ? ನಮ್ಮ ಭಾಗಮಂಡಲ ದೇವಸ್ಥಾನವನ್ನು ಧ್ವಂಸಗೊಳಿಸಿದ. ಶ್ರೀರಂಗಪಟ್ಟಣದಲ್ಲಿ ನೀವು ಕೂಡ ಬೈಕ್ನಲ್ಲಿ ಯಾರೆಲ್ಲ ಕರ್ಕೊಂಡು ಹೋಗಿದ್ರಿ, ಆ ಗೋಡೆಗಳನ್ನು ನೋಡಿ, ಆ ಗೋಡೆಗಳಲ್ಲಿ ದೇವಸ್ಥಾನದ ಚಿಹ್ನೆಗಳಿದೆ ಹೊರತು ಅಲ್ಲಿ ಕಂಬಗಳು, ಪೂರ್ಣ ಕುಂಭಗಳು, ಆನೆ ಚಿತ್ರಗಳು, ಅದರ ಮೇಲೆ ಬುರ್ಜನ್ನು ಕಟ್ಟಿದ್ದಾರೆ. ಅದು ಆಂಜನೇಯ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲೇ ಆಂಜನೇಯ ದೇವಸ್ಥಾನವನ್ನ ಮಠದ ಶ್ರೀಗಳ ಸ್ವಲ್ಪ ಇತಿಹಾಸ ಆ ಓದ್ಬೇಕು. ಕಾಲದಲ್ಲಿ ಸೋಮಯ್ಯ ಅಯ್ಯಂಗಾರ್ ಎಂತೆಂತಹ ಜನ ಇರಲಿಲ್ಲ. ದಿವಾನ್ ಪೂರ್ಣಯ್ಯರವರನ್ನ ಯಾಕೆ ಟಿಪ್ಪು ಇಟ್ಟುಕೊಂಡಿದ್ದ? ಸ್ವದೇಶಿ ಸ್ವಜಾತಿಯವರನ್ನ ಓಲೈಸಲಿಕ್ಕೆ ಇಟ್ಟುಕೊಂಡಿದ್ದ. ಅದಕ್ಕೆ 7,000 ಅಯ್ಯಂಗಾರರನ್ನ ಮೇಲುಕೋಟೆಯಲ್ಲಿ ಕೊಲೆ ಮಾಡಿ ಇವತ್ತಿಗೂ ದೀಪಾವಳಿ ಆಚರಿಸಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.